ವೆಚ್ಚ 100ಕ್ಕೆ 100ರಷ್ಟು ಮಾಡ್ತಾ ಇದೆ. ಜನರ ತೆರಿಗೆ ಹಣನ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು. ಸೆಂಟ್ರಲ್ಲು ಸ್ಟೇಟ್ಗಿಂತ ಒಂದು ಪಕ್ಷ ಮೇಲ್ ಅನ್ಬೋದು. ಆದರೆ ಸ್ಟೇಟು ಬಹಳ ದುಂದು ವೆಚ್ಚ ಮಾಡ್ತಾ ಇದೆ. ಅನೇಕ ಸಮಾವೇಶ ಅನ್ನೋ ನೆಪದಲ್ಲಿ, ಅನೇಕ ಭತ್ಯೆಗಳ ರೂಪದಲ್ಲಿ ಅನೇಕ ಲೂಟಿ ಹೊಡಿತಾ ಇದ್ದಾರೆ ಸ್ವಾಮಿ. ನೀವೇ ಹೇಳಿದ್ದೇನು, ಅವ್ರು 40% ಗುತ್ತಿಗೆದಾರರಿಂದ ಪಡೆದ್ರು, ಕಮಿಷನ್ ಪಡೆದ್ರು, ಅದು ಪಡೆದ್ರು ಅಂತ ನೀವು ಹೇಳಿದ್ರಿ. ನೀವೇನು ಮಾಡ್ತಿದ್ದೀರಾ? ನಿಮ್ಮದು 60% ತನಕ ಹೋಗ್ತಿದ್ದಲ್ಲ ಸ್ವಾಮಿ. ಬಡವ ಏನು ಮಾಡ್ತಾನೆ, ಹೆಂಗೆ ಜೀವನ ಮಾಡ್ತಾನೆ ನೋಡಿ. ಬೆಳಗಿಂದ ಸಂಜೆ ತನಕ ಇಲ್ಲಿ ಆಟೋದವ್ರು ನಿಂತಿದ್ದಾರೆ. ಅವ್ರ ಸಂಸಾರ ಹೆಂಗೆ ನಡಿಬೇಕು? ಯಾರು ಬರ್ತಿದ್ದಾರೆ? ಕಸ್ಟಮರು ಬರ್ತಾಯಿಲ್ಲ. ಯಾಕಂದರೆ ಬೆಲೆ ಜಾಸ್ತಿ ಆಗ್ತಿದೆ. ದುಡ್ಡು ಎಲ್ಲಿಂದ ತರೋದು? ಯಾವ ರೀತಿ ತರೋದು? ಏನು ಕಳ್ತನ ಮಾಡಲಿಕ್ಕಾಗುತ್ತಾ? ನೀವೇನೋ ಒಂದಲ್ಲ ಒಂದು ರೀತಿಲಿ ರಾಗಿ ಕೆಳಗೆ ರಂಗೋಲೆ ಕೆಳಗೆ ಚಾಪೆ ಕೆಳಗೆ ಮಾಡ್ತೀರಾ. ಬಡವ ಏನು ಮಾಡ್ತಾನೆ? ಎಲ್ಲಿ ನಡೆಸ್ತಾನೆ? ಯಾವ ರೀತಿ ನಡೆಸ್ತಾನೆ ಹೇಳಿ? ಕೆಲಸನೇ ಸಿಗ್ತಾ ಇಲ್ಲ. ಕೆಲಸ ಹೆಂಗಪ್ಪ ಮಾಡೋದು? ಮಕ್ಕಳನ್ನ ಹೆಂಗಪ್ಪ ಸಾಕೋದು? ಹೆಂಡ್ತಿನ ಹೆಂಗಪ್ಪ ಸಾಕೋದು? ಪರ್ಕೆ ತಗೊಳ್ತಾಳೆ.